ಬೆಂಗಳೂರಿನ ಕರಗ ದೇವಸ್ಥಾನದಲ್ಲಿ ಚಿನ್ನಾಭರಣ ಕಳವಾಗಿದ್ಯಾ? ಮುಜರಾಯಿ ಇಲಾಖೆ ವಿರುದ್ಧವೇ ಈಗ ಆರೋಪಗಳು ಕೇಳಿಬರ್ತಾ ಇದೆ. 100ಕ್ಕೂ ಹೆಚ್ಚು ಗ್ರಾಂ ಒಡವೆಗಳನ್ನ ಕದ್ದಿರುವಂತಹ ಆರೋಪ. ಬೆಂಗಳೂರು ಕರಗ ನಡೆಯುವಂತಹ ಧರ್ಮರಾಯಸ್ವಾಮಿ ದೇಗುಲದಲ್ಲಿ ಆದಂತಹ ಘಟನೆ ಇದು. ನೋಡಿ, ಬೆಂಗಳೂರಿನ ಧರ್ಮರಾಯಸ್ವಾಮಿ ದೇಗುಲ ಪ್ರತಿ ವರ್ಷವೂ ಕೂಡ ಕರಗ ನಡೆಯುವಂತಹ ಸ್ಥಳ. ಧರ್ಮ ನಡೆಯುವಂತಹ ಧರ್ಮರಾಯಸ್ವಾಮಿ ದೇಗುಲದಲ್ಲೇ ಅಧರ್ಮ ನಡೆದು ಹೋಯ್ತಾ? ಒಂದ್ ಕಡೆ ಮುಜರಾಯಿ ಇಲಾಖೆ ಅಧಿಕಾರಿಗಳ ವಿರುದ್ಧವೇ ಕೆಲ ಆರೋಪಗಳು ಕೇಳಿ ಬರ್ತಾ ಇದೆ. ದೇವಸ್ಥಾನ ಸೇರಿದಂತಹ ಆಭರಣಗಳನ್ನ ಕಳುವು ಮಾಡಾಗಿದೆ ಅಂತ ಹೇಳಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಿನ ಐತಿಹಾಸಿಕ ದೇಗುಲದಲ್ಲಿ ಚಿನ್ನಾಭರಣ ಕಳ್ಳತನ. ಮುಜರಾಯಿ ಇಲಾಖೆ ಅಧಿಕಾರಿಗಳ ವಿರುದ್ಧವೇ ಚಿನ್ನ ಕದ್ದ ಆರೋಪ. ಬೆಂಗಳೂರು ಕರಗ ರಾಜ್ಯ ರಾಜಧಾನಿಯ ಅತಿ ದೊಡ್ಡ ಹಬ್ಬ. ಧರ್ಮರಾಯಸ್ವಾಮಿ ದೇವಾಲಯದಲ್ಲಿ ನಡೆಯುವ ವಿಶ್ವವಿಖ್ಯಾತ ಕರಗ ಮಹೋತ್ಸವಕ್ಕೆ ದಿನಗಣನೆ ಶುರುವಾಗಿದೆ. ಇಂಥ ಹೊತ್ತಲ್ಲೇ ಧರ್ಮರಾಯಸ್ವಾಮಿ ದೇಗುಲಕ್ಕೆ ಕಾಣಿಕೆ ರೂಪದಲ್ಲಿ ಬಂದಿದ್ದ 100 ಗ್ರಾಂ ಒಡವೆಯನ್ನ ಮುಜರಾಯಿ ಇಲಾಖೆ ಇಒ ನಾಗರಾಜ್ ಸೇರಿದಂತೆ ಅಧಿಕಾರಿಗಳು ಕಳ್ಳತನ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ದೇವಾಲಯ ಆಡಳಿತ ಮಂಡಳಿಯ ನಿಕಟಪೂರ್ವ ಅಧ್ಯಕ್ಷ ಸತೀಶ್ ಈ ಗಂಭೀರ ಆರೋಪ ಮಾಡಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ಇಒ ಅವರು. ನಮ್ಮ ಧರ್ಮರಾಯಸ್ವಾಮಿ ದೇವಸ್ಥಾನದಲ್ಲಾಗ್ಲಿ ಮುಜರಾಯಿ ದೇವಸ್ಥಾನ ಏನ್ ಸಂಬಂಧಪಟ್ಟಿದೆ 36,000 ದೇವಸ್ಥಾನದಲ್ಲೂ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ. ಏನಂದ್ರೆ ದೇವಸ್ಥಾನಕ್ಕೆ ಬಂದಿರೋ ದಾನಿಗಳು ಕೊಟ್ಟಿರ್ಬೋದು, ಉಂಡಿನಲ್ಲಿ ಹಾಕಿರ್ಬೋದು, ಅಥವಾ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಒಡವೆನ ದೇವಸ್ಥಾನದಿಂದ ಅದು 10 ಗ್ರಾಮ್ ಆದ್ರೂ ಹೊರಗಡೆ ತಗೊಂಡೋಗಂಗಿಲ್ಲ. ಮತ್ತೆ ಅದರಲ್ಲಿ ಒಂದು ನೆಕ್ಲೆಸ್ ಸಿಕ್ಕುತ್ತೆ ದೇವಸ್ಥಾನದಿಂದ. ಅಪ್ರೈಸರ್ನ ಈ ಚಿನ್ನ ಬೆಳ್ಳಿ ಯಾರು ಚೆಕ್ ಮಾಡ್ತಾರೋ ಅದು ಮುಜರಾಯಿ ಅವರೇ ಇದ್ದಾರೆ. ದೇವಸ್ಥಾನದಲ್ಲೇ ಬಂದು ಚೆಕ್ ಮಾಡೋರೆ ಅವತ್ತು ಇದು ಚಿನ್ನ ಅಂದ್ಬಿಟ್ಟು ಮುಜರಾಯಿ ಅವರೇ ಬಂದು ಚೆಕ್ ಮಾಡಿದ್ದಾರೆ. ಆದ್ರೂ ಇಒ ಅವರು ದೇವಸ್ಥಾನದಿಂದ ಒಡವೆನ ಜೋಬಲ್ಲಿ ಇಟ್ಕೊಂಡು ಹೋಗಿದ್ದಾರೆ. ಇದು ಆ ಅಧಿಕಾರಿಗಳು ಯಾರು ಒಂದು 7-8 ಜನ ಇರ್ತಾರೋ ಅದರಲ್ಲಿ ಒಬ್ರು ನನಗೆ ಮಾಹಿತಿ ಕೊಡ್ತಾರೆ. ಈ ತರ ದೇವಸ್ಥಾನದಿಂದ ಒಂದು ನೆಕ್ಲೆಸ್ ನ ಇಒ ಅವರು ಜೋಬಲ್ಲಿ ಇಟ್ಕೊಂಡು ಹೋಗಿದ್ದಾರೆ, ನಾನ್ ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ ಅಂತ ಹೇಳ್ತಾರೆ. 122 ಗ್ರಾಮ್ ಏನೋ ಇದೆ ಒಡವೆ ಅವ್ರು ಜೋಬಲ್ಲಿ ಹಾಕೊಂಡ್ಬಿಟ್ರು ಅಂತ. ಇವಾಗ ಆಮೇಲೆ ಇವ್ರು ಹೇಳ್ತಾರೆ 3 ದಿವಸ ಆದ್ಮೇಲೆ ತಗೊಂಡ್ಬಂದ್ಬಿಟ್ಟು 63 ಗ್ರಾಮ್ ಇದೆ, ಇಲ್ಲ 68 ಗ್ರಾಮ್ ಇದೆ ಅಂತ. ಅದರಲ್ಲೇ 2 ಮಾತು ಮಾತಾಡ್ತಾರೆ. ಮತ್ತೆ ನನ್ಗೆ RTI ಮುಖಾಂತರ ರಿಪ್ಲೈ ಕೊಟ್ಟಿದ್ದಾರೆ, 68 ಗ್ರಾಮ್ ಇತ್ತು, ನಾನು ತಗೊಂಡ್ಬಂದು ಅವತ್ತೇ ಹಾಕ್ತೀನಿ ಅಂತ ಹೇಳ್ತಾರೆ. ಆದ್ರೆ 3 ದಿವಸ ಬಿಟ್ಟು ಹಾಕಿದ್ದಾರೆ. ಇದಾದ ನಂತರ ಇಒ ನಾಗರಾಜ್ ಮತ್ತು ಅಧಿಕಾರಿಗಳು ಒಡವೆಯನ್ನ ವಾಪಸ್ ತಂದು ಹುಂಡಿಗೆ ಹಾಕಿದ್ದಾರಂತೆ. ಆದರೆ ಒಡವೆ ಕಳ್ಳತನ ಆರೋಪವನ್ನ ತಳ್ಳಿ ಹಾಕಿರೋ ಅಧಿಕಾರಿಗಳು ತೂಕದಲ್ಲಿ ಬದಲಾವಣೆಯಾಗಿದೆ ಎನ್ನುವುದು ಸುಳ್ಳು ಅಂತ ಮುಜರಾಯಿ ಇಲಾಖೆ ಇಒ ನಾಗರಾಜ್ ಹೇಳ್ತಿದ್ದಾರೆ. ಇಷ್ಟೇ ಅಲ್ಲ, ಕರಗ ಉತ್ಸವದಲ್ಲಿ ಭ್ರಷ್ಟಾಚಾರವಾಗ್ತಾ ಇದೆ ಅಂತ ಸತೀಶ್ ಆರೋಪಿಸಿದ್ದಾರೆ. ಉತ್ಸವಕ್ಕೆ 10 ಲಕ್ಷ ಬಿಡುಗಡೆಗೆ 2 ಲಕ್ಷ ಲಂಚ ಕೇಳ್ತಾರೆ. ಇಒ ಮತ್ತು ತಹಶೀಲ್ದಾರ್ ಬಹಿರಂಗವಾಗಿ ಕಮಿಷನ್ ಕೇಳ್ತಾರೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಮುಜರಾಯಿಯಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ಆಗ್ತಾ ಇದೆ. ಮತ್ತೆ ನಿಮ್ಗೆಲ್ಲ ಆಡಿಯೋ ಕೊಡ್ತೀನಿ. ಏನ್ ಆಡಿಯೋ? 10 ಲಕ್ಷಕ್ಕೆ ನಾವು ದುಡ್ಡು ರಿಲೀಸ್ ಮಾಡ್ಬೇಕಾದ್ರೆ 2 ಲಕ್ಷ ಕೊಡಬೇಕು ಅಂತಾರೆ. ತಹಸೀಲ್ದಾರ್ ಓಪನ್ ಆಗಿ ಕೇಳ್ತಾರೆ, ಇಒ ಓಪನ್ ಆಗಿ ಕೇಳ್ತಾರೆ, ಪ್ರತಿ ಒಂದು ಆಡಿಯೋನು ಇದೆ, ಓಪನ್ ಆಗಿ ಕೇಳ್ತಾರೆ 10 ಲಕ್ಷಕ್ಕೆ 2 ಲಕ್ಷ ಕೊಡಬೇಕು. ನಿಕಟಪೂರ್ವ ಅಧ್ಯಕ್ಷ ಸತೀಶ್ ಆರೋಪಗಳ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ, ನೆಕ್ಲೆಸ್ ಹೇಗೆ ಮಿಸ್ ಆಯಿತು ಅಂತ ಕಮಿಷನರ್ಗೆ ಕೇಳಿದ್ದೇನೆ, ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಎಂದಿದ್ದಾರೆ. ಹಿಂದಿನ ಅಧ್ಯಕ್ಷರು ಸತೀಶ್ ಅವರು ಪ್ರೆಸ್ ಮೀಟ್ಗೆ ಒಂದು ಇದನ್ನು ಹಾಕಿದ್ರು, ಅದು ನನಗೆ ಯಾರೋ ಕಳಿಸಿದ್ರು. ಆಮೇಲೆ ನಮ್ಮ ಕಮಿಷನರ್ ಗಮನಕ್ಕೆ ತಂದೆ, ಆ ನೆಕ್ಲೆಸ್ಸು ಎಲ್ಲೋ ಮಿಸ್ ಆಗಿತ್ತು, ಮತ್ತು ಅದನ್ನು ಹುಂಡಿ ಒಳಗಡೆ ಹಾಕಿದ್ದಾರೆ ಅಂತೇಳಿ ಒಂದು ವಿಡಿಯೋ ಕೂಡ ಇದೆ ಅಂತ ಹೇಳಿದರು. ಆಮೇಲೆ ನಾನು ಅದನ್ನು ತನಿಖೆ ಮಾಡಿ ಯಾರು ತಪ್ಪಿತರಿಸ್ತಿದ್ದಾರೆ, ಆ ಚೈನ್ ಹೇಗೆ, ನೆಕ್ಲೆಸ್ಸು ಹೇಗೆ ಮಿಸ್ ಆಗಿತ್ತು, ಮತ್ತು ಹುಂಡಿ ಒಳಗಡೆ ಹೇಗೆ ಅದು ವಾಪಸ್ ಬಂತು, ಸಂಬಂಧಪಟ್ಟವ್ರ ಮೇಲೆ ಯಾರನ್ನು ತಪ್ಪಿತಸ್ಥರು ಯಾರಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಹೇಳಿ. ಹುಂಡಿ ಎಣಿಕೆ ಮಾಡುವಾಗ ಪತ್ತೆಯಾದ ಚಿನ್ನಾಭರಣವನ್ನ ಅಧಿಕಾರಿಗಳು ನಿಜಕ್ಕೂ ಕದ್ದೊಯ್ದ್ರ? ಮುಜರಾಯಿ ಇಲಾಖೆಯಲ್ಲಿ ಅಕ್ರಮ ನಡೀತಾ ಇದೆಯಾ? ತನಿಖೆಯಿಂದಷ್ಟೇ ಗೊತ್ತಾಗಬೇಕಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.